ಅಬ್ಬಬ್ಬ, ನೋಡಿದ್ರಲ್ಲ, ನೋಡೋದಕ್ಕೆ ಹೊರಗಡೆಯಿಂದ ಮನೆ, ಆದ್ರೆ ಗೇಟ್ ದಾಟಿ ನೀವು ಒಳಗಡೆ ಎಂಟ್ರಾದ್ರೆ ಸಾಕು ನಿಮಗೆ ಎಷ್ಟು ಅಣ್ಣ, ನಿಮಗೆ ಎಷ್ಟಣ್ಣ ಅಂತ ಲೆಕ್ಕ ಕೇಳ್ತಾರೆ. ಆಮೇಲೆ ಮನೆ ಒಳಗಡೆಯಿಂದ ಪ್ಲಾಸ್ಟಿಕ್ ಗ್ಲಾಸು, ಎಣ್ಣೆ ಪ್ಯಾಕೆಟ್ ತಂದು ಕೈನಲ್ಲಿ ಇಟ್ಬಿಡ್ತಾರೆ. ಹೆಂಗೆ ವರಸೆ ಈ ನೈಟಿ ಹಾಕೊಂಡು 90 ಕೊಡ್ತಾರೋ ನಮ್ಮಕ್ಕನ ವರಸೆ. ಅಬಕಾರಿ ಸಚಿವರೇ, ನೀವು ನೋಡ್ಲೇಬೇಕಾದ ಸುದ್ದಿ ಇದು. ನೋಡಿ, ಸಾರಾಯಿಯನ್ನ ಹೇಗೆ ಮನೆಗಳಲ್ಲಿಯೇ ರಾಜಾರೋಷವಾಗಿ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಅಂತ. ಒಂದಲ್ಲ ಎರಡಲ್ಲ, ನೀವೆಷ್ಟೇ ಪ್ಯಾಕೆಟ್ ಆಲ್ಕೋಹಾಲ್ ಕೇಳಿದ್ರು ನಿಮಗೆ ಇಲ್ಲಿ ಸಿಕ್ಬಿಡತ್ತೆ. ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಊರುಡಿಗೆರೆ ಹೋಬಳಿಯ ಲಿಂಗನಹಳ್ಳಿಯಲ್ಲಿ ಈ ದಂಧೆ ನಡೀತಾ ಇದೆ. ಈ ಸಾರಾಯಿ ದಂಧೆ ನಡೀತಾ ಇದೆ. ವಿಪರ್ಯಾಸ ಅಂದ್ರೆ ಮನೆಯಲ್ಲೇ ಇಂಥದ್ದೊಂದು ಅಕ್ರಮ ದಂಧೆ ನಡೀತಾ ಇದೆ. ಎಣ್ಣೆನೂ ಕೊಡ್ತಾರೆ, ಕುಡಿಯೋದಕ್ಕೆ ಗ್ಲಾಸ್ ಬೇಕಾ ಅಂತ ಕೇಳಿ ಕೊಡ್ತಾರೆ. ಅಣ್ಣ ತಮ್ಮಂದಿರು ಮಾತ್ರ ಮನೆಯ ಅಂಗಳದಲ್ಲೇ ವೆಯ್ಟ್ ಮಾಡಬೇಕು ಅಷ್ಟೇ. ಮನೆ ಬಾಗಿಲ ಒಳಗಿಂದ ಎಣ್ಣೆ ತಂದು ಕೈನಲ್ಲಿಟ್ಬಿಡ್ತಾರೆ. ಹೊರಗಡೆಯಿಂದ ನೋಡೋದಕ್ಕೆ ಸುಂದರವಾದ ವಾಸಕ್ಕೆ ಇರೋ ಮನೆ, ಆದ್ರೆ ಅಕ್ರಮವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ಈ ಮನೆಯಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ನಮ್ಮ ಕ್ಯಾಮೆರಾದಲ್ಲಿ ಈ ಮನೆ ಮಾಲೀಕಿ ಎಣ್ಣೆಯನ್ನ ದುಡ್ಡಿಗೆ ಮಾರಾಟ ಮಾಡೋ ದೃಶ್ಯ ಸೆರೆಯಾಗಿದೆ. ಈಕೆ ಸಾರಾಯಿ ಪ್ಯಾಕೆಟ್ಗಳನ್ನ ಅನೇಕರಿಗೆ ಮಾರಾಟ ಮಾಡಿರುವ ವಿಡಿಯೋ ಇದೆ. ರೆಡ್ ಹ್ಯಾಂಡ್ ಆಗಿ ಈ ಅಕ್ರಮ ಮದ್ಯ ಮಾರಾಟದ ಜಾಲವನ್ನ ನಿಮ್ಮ ಟೈಮ್ 9 ವಾಹಿನಿ ಪತ್ತೆ ಮಾಡಿದ್ದೇವೆ. ಅಬಕಾರಿ ಸಚಿವರು ಹಾಗೆ ಅಬಕಾರಿ ಅಧಿಕಾರಿಗಳು ಹೀಗೆ ಅಕ್ರಮವಾಗಿ ಎಣ್ಣೆ ಸರಬರಾಜು ಆಗ್ತಾ ಇರೋದನ್ನ ತಪ್ಪಿಸಬೇಕಿದೆ. ಇಲ್ಲವಾದ್ರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಟ್ಯಾಗ್ ಲೈನ್ ವ್ಯರ್ಥ. ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಕೂಡ ನಾಮಕಾವಸ್ಥೆ ಅನಿಸಿಕೊಳ್ಳುತ್ತೆ.